ಇನ್ನು ನಾಳೆ ದಿನ ಕೈ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಸಿಎಂ ಆಗಿ ಡಿಸಿಎಂ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ನಾಳೆ ದಾವಣಗೆರೆ ಬಾಗಲಕೋಟೆಗೆ ಸಿಎಂ ಡಿಸಿಎಂ ಭೇಟಿಯನ್ನ ಕೊಡ್ತಾರೆ. ಎಚ್ಎಎಲ್ನಿಂದ ದಾವಣಗೆರೆಗೆ ತೆರಳೋರಿದ್ದಾರೆ ಸಿದ್ದರಾಮಯ್ಯ. ನಾಳೆ ಬೆಳಗ್ಗೆ 11:30ಕ್ಕೆ ಸಮರ್ಥ ನಾಮಪತ್ರವನ್ನ ಸಲ್ಲಿಸೋರಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಅದಾದ ನಂತರ ದಾವಣಗೆರೆಯಿಂದ ಬಾಗಲಕೋಟೆಗೆ ಹೋಗ್ತಾರೆ ಸಿಎಂ ಹಾಗೆ ಡಿಸಿಎಂ. ನಾಳೆ ಮಧ್ಯಾಹ್ನ 2:30ಕ್ಕೆ ಉಮೇಶ್ ಮೇಟಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಬಾಗಲಕೋಟೆನಲ್ಲಿ. ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಉಪಸ್ಥಿತಿಯೂ ಕೂಡ ಇರುತ್ತೆ. ಎಲ್ಲ ಅಸಮಾಧಾನಗಳ ನಡುವೆ ನಾಳೆ ದಿನ ಕೈ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಸಿಎಂ ಡಿಸಿಎಂ ಕೂಡ ಅದರಲ್ಲಿ ಭಾಗಿಯಾಗುವುದಕ್ಕೆ ತೆರಳುತ್ತಾ ಇದ್ದಾರೆ. ದಾವಣಗೆರೆ ಮತ್ತೆ ಬಾಗಲಕೋಟೆಗೆ ಇಬ್ರು ಕೂಡ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಉಮೇಶ್ ಮೇಟಿಗೆ ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿದೆ. ಟಿಕೆಟ್ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ಅನ್ನೋದಾಗಿ ಉಮೇಶ್ ಹೇಳಿದ್ದಾರೆ. ನಾನು ಗೆದ್ರೆ ಆ ಗೆಲುವನ್ನ ತಂದೆಗೆ ಅರ್ಪಿಸ್ತೀನಿ. ಮಹಾದೇವಿ ಮೇಟಿ ನನ್ನ ಪರ ಪ್ರಚಾರಕ್ಕೆ ಬರ್ತಾನೆ. ನಾಳೆ ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲರೂ ಬರ್ತಾರೆ ಅನ್ನೋದಾಗಿ ಹೇಳಿದ್ದಾರೆ. ಬನ್ನಿ ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರಿಗೆ ಧನ್ಯವಾದಗಳು. ಅವ್ರು ನಮ್ಮನ್ನು ಗುರುತಿಸಿ ನಮ್ಮ ಮನೆಯಾಗ ಗುರುತಿಸಿ ಟಿಕೆಟ್ ಕೊಟ್ಟಾರ. ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ ಎಲ್ಲರೂ ತ್ಯಾಗ ಮಾಡಿ ನನ್ನನ್ನು ಆಯ್ಕೆ ಮಾಡ್ಯಾರ. ಸರ್, ಈಗ ಮಹಾದೇವಿ ಮೇಟಿ ಅವರು ಬಂಡಾಯ ಏನು ನಾನು ಕೂಡ ಅಭ್ಯರ್ಥಿ ಅಂತ ಹೇಳಿದ್ರು, ಅವ್ರು ಹಿಂದೆ ತಗೊಳ್ತಾರೋ ಏನು ಸರ್? ಅವ್ರ ಅರ್ಜಿ ಕೊಟ್ಟೇ ಇಲ್ಲ, ಹಿಂದೆ ತಗೊಳ್ಳೋ ಪ್ರಶ್ನೆ ಬರೋದು ಸರ್. ಈಗ ಅದೇ ಅಧಿಕೃತ ಘೋಷಣೆ ಆಯ್ತು. ಈಗ ನಾಮಿನೇಷನ್ ಇದೆಲ್ಲ ಹೆಂಗ್ ಸರ್? ಯಾವ ತರ ಏನು ನಾಳೆ ಜಿಲ್ಲಾ ಅಧ್ಯಕ್ಷ ಹೇಳ್ತಾರೆ ಸರ್? ಈಗ ನಿಮಗೆ ಪರ್ಸನಲಿ ಆಗಿ ತುಂಬಾನೇ ನಿಮ್ಮ ಕುಟುಂಬದಲ್ಲೇ ಒಂದ್ ಕಡೆ ಮಲ್ಲಿಕಾರ್ಜುನ್ ಮೀಟಿಂಗ್ ಸಿಗುತ್ತೆ ಅಥವಾ ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದೀರಿ. ಎಲ್ಲರೂ ಕೂಡ ನನ್ನ ಆಯ್ಕೆ ಮಾಡ್ಯಾರ. ಮನೆಯವರು ಆಯ್ಕೆ ಮಾಡಿ ಅವ್ರು ಹೇಳಿ ಮಾಡಿಕೊಟ್ಟಿದ್ದಾರೆ. ರೆಡಿ ಇದೇವೆ, ಚುನಾವಣೆ ಮಾಡಕ್ಕೆ ರೆಡಿ ಇದೇವೆ ನಾವು. ನಮಗೆ ಹೊಸ ಚುನಾವಣೆ ಇಲ್ಲ. ನಮ್ಮ ತಂದೆ ಇದ್ದಾಗ ಸಾಕಷ್ಟು ಚುನಾವಣೆ ಮಾಡೇವೆ ನಾವು. ಕುಟುಂಬದಲ್ಲಿ ಯಾವುದೇ ಅಸಮಾಧಾನ ಇಲ್ಲ? ಇಲ್ಲ, ಯಾವುದೂ ಇಲ್ಲ. ತಮ್ಮ ಹೆಸರು ಕೊನೆಗೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು, ಏನ್ ಹೇಳ್ತೀರಿ ಸರ್? ಚುನಾವಣೆ ಮಾಡ್ತೇವ್ರಿ. ಯಾವ ತರ ಸಿದ್ಧರಾಗಿದ್ರಿ ಚುನಾವಣೆ ಎದುರಿಸಲಿಕ್ಕೆ? ಹೊಸದಲ್ಲೆಲ್ಲ ಚುನಾವಣೆ ಮಾಡೋ. ನಮ್ಮ ತಂದೆ ಇದ್ದಾಗ 15-20 ಚುನಾವಣೆ ಮಾಡೋ. ನಮಗೆ ಹೊಸದೇನಲ್ಲ. ಕುಟುಂಬದಲ್ಲೇನೋ ಸ್ವಲ್ಪ ಮಟ್ಟಿಗೆ ಪ್ರಾರಂಭಿಕ ಹಂತದಲ್ಲಿ ಟಿಕೆಟ್ಗಾಗಿ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. 3 ಜನ ಮಾಡ್ತಾ ಇದ್ರು, ಮಹಾದೇವಿ ಮೇಟಿ ಅವರು, ಮತ್ತೆ ನೀವು, ಮತ್ತೆ ಮಲ್ಲಿಕಾರ್ಜುನ್ ಮೇಟಿ ಅವರು. ಕೊನೆಗೂ ನಿಮ್ಗೆ ಸರ್ ಸಿಎಂ ಕೂಡ ಕರೆದು ಎಲ್ಲ ಸಂಧಾನ ಮಾಡಿದ್ರು. ಎಲ್ಲರೂ ಕೂಡ ಒಪ್ಪಿ ಇದಕ್ಕೆ ಇದು ಮಾಡ್ತಾ ಇದ್ದಾರೆ. ಹೇಗೆ ಅಂತ ಮಹಾದೇವಿ ಮೇಟಿ ಅವ್ರ ನಡೆ ಏನು ಅಂತ? ಯಾರ್ದು ನಡೆಯಲ್ಲ, ಎಲ್ಲರೂ ಒಕ್ಕಟ್ಟಾಗೆ ಮಾಡಿದ್ದು. ಇವಾಗ ಮೊನ್ನೆ ಸಿಎಂ ಹತ್ರ ಹೋಗಿ ಅವ್ರಿಗೆ ಭೇಟಿಯಾಗಿ ಪಕ್ಷದ ಸಂಬಂಧ ಮಾತಾಡೋಕೆ ಹೋಗಿದ್ದೀವಿ. ಆಮೇಲೆ ಮಾತಾಡಿ ನಾವು ಹಿಂಗೆ ಮಾಡ್ತೀವಿ ಅಂತಾರೆ. ಸರಿ ಅಂತೇಳಿ ನೀವು ಯಾರು ಮಾಡಿದ್ರು ಒಪ್ತೀವಿ ಅಂತ ನಾವೆಲ್ಲರೂ ಮಾತು ಕೊಟ್ಟು ಬಂದಿದ್ದೀವಿ. ಒಂದು ಕಡೆ ಮೇಟಿ ಅವರ ನಿಧನದ ಅನುಕಂಪ, ಇನ್ನೊಂದು ಕಡೆ ಬಿಜೆಪಿಗೆ ತುಂಬಾನೇ ಪ್ರತಿಷ್ಠೆಯ ಚುನಾವಣೆ ಇದು. ಈ ಎರಡರ ಮಧ್ಯೆ ತಮ್ಮ ಹೋರಾಟ ಹೆಂಗಿರುತ್ತೆ ಸರ್? ಸ್ಪರ್ಧೆ ವಿಚಾರಕ್ಕಾಗಿರೋ ಪ್ರಚಾರ ಆಗಿರ್ಬೋದು, ತಮ್ಮ ತಂತ್ರ ಎಲ್ಲ ಹೇಗಿರುತ್ತೆ? ನಮ್ಮ ತಂತ್ರ ಸಿಎಂ ಅವ್ರು ಬರ್ತಾರೆ. ಸಿಎಂ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ ಚುನಾವಣೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಸರ್ಕಾರ, ನಮ್ಮ ಸಚಿವರು ಎಲ್ಲರೂ ಬರ್ತಾರೆ. ಜಿಲ್ಲಾ ಅಧ್ಯಕ್ಷರು ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ತಾರೆ. ಅವರು ಎಲ್ಲರೂ ಕೊಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ತಂದೆ ನೆನಪು ಕೂಡ ನಿಮಗೆ ಇಂಥ ಸಂದರ್ಭದಲ್ಲಿ ಭಾಳ ಕಾಡುತ್ತೆ? ಹೌದು, ತಂದೆ ನೆನಪು ಡೈಲಿ ಕಾಡುತ್ತೆ. ಈ ಗೆಲುವನ್ನ ತಂದೆಗೆ ಅರ್ಪಿಸ್ತೀರಿ ನೀವೇನಾದರೂ ಗೆದ್ದರೆ? ಇದು ಅವ್ರದೇ ಗೆಲುವು, ಅವರೇ ಚುನಾವಣೆ ನಿಂತಾಗ. ಇಡೀ ಮೇಟಿಯವರ ಎಲ್ಲ ಮಕ್ಕಳು ಒಂದೇ ಫ್ರೇಮ್ನಲ್ಲಿ ಕಾಣಿಸ್ಕೊಳ್ಳುವಂತ ಇದು ಬರುತ್ತೆ. ಎಲ್ಲರೂ ಊರಾಗಿಲ್ಲ, ಅವರು ಹಾಸ್ಪಿಟ್ಲಿಗೆ ನಾಳೆ ಬರ್ತಾರೆ ಬಟ್ಟೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ತಮ್ಮ ಹೆಸರು ಕೊನೆಗೂ